ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಓವರ್ ಬ್ರಿಡ್ಜ್ ನಿರ್ಮಾಣಕ್ಕೆ ಕೇಂದ್ರ ಸ್ಪಂದಿಸದಿದ್ದರೆ ರಾಜ್ಯ ಸರ್ಕಾರದಿಂದಲೇ ನಿರ್ಮಾಣ. ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿ ನಗರದಲ್ಲಿ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಘೋಷಣೆ ಮಾಡಿದರು. ಆದರೆ ಸ್ಥಳೀಯ ಬಿಜೆಪಿ ನಾಯಕರ ವಿರೋಧದಿಂದ ಅದು ನೆನೆಗುದಿಗೆ ಬಿದ್ದಿದೆ ಎಂದು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಬೆಳಗಾವಿ ನಗರದಲ್ಲಿ ಓವರ್ ಬ್ರಿಡ್ಜ್ ನಿರ್ಮಾಣಕ್ಕಾಗಿ ನಾವು ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಆದರೆ ಸ್ಥಳೀಯ ನಾಯಕರ ವಿರೋಧದಿಂದ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಕೇಂದ್ರ ಸರ್ಕಾರ ಸ್ಪಂದಿಸದಿದ್ದರೆ ರಾಜ್ಯ ಸರ್ಕಾರದಿಂದಲೇ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಾಗಿ ಹೇಳಿದ್ದಾರೆ. ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಕ್ಕೆ ಕನಿಷ್ಠ 300 ಕೋಟಿ ಬೇಕಾಗಬಹುದು. ಹೀಗಾಗಿ ಕೇಂದ್ರ ಸರ್ಕಾರ ಸ್ಪಂದಿಸದಿದ್ದರೆ ವರ್ಷಕ್ಕೆ 100 ಕೋಟಿ ಅನುದಾನ ಮೀಸಲಿಟ್ಟು ರಾಜ್ಯ ಸರ್ಕಾರದಿಂದಲೇ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದಾಗಿ ಹೇಳಿದ್ದಾರೆ. ಸ್ಪೆಷಲಿ PW ಇಲಾಖೆ ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ, ಎಲ್ಲ ಕಡೆ ರಸ್ತೆ ಪ್ರಾರಂಭ ಮಾಡಿದ್ದಾರೆ. ಪ್ಲಸ್ ಮೊನ್ನೆ RDPR ಕೂಡ CM ಅವರು ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 10 CR ಗ್ರಾಮೀಣ ರಸ್ತೆ ಸ್ಪೆಷಲಿ ಅದಕ್ಕೆ ಕೊಟ್ಟಿದ್ದಾರೆ. ಸೊ ಇಡೀ ನಮ್ಮ ಕಾರ್ಪೊರೇಷನ್, ನಗರಸಭೆ, ಪೌರಸಭೆ ಅದಕ್ಕೆ ಅಂತ ಸಪ್ರೇಟ್ ಗ್ರ್ಯಾಂಟ್ ಇದೆ ಕೊಟ್ಟಿದ್ದಾರೆ. UGD ವಾಟರ್ ಸಪ್ಲೈ ನಿರಂತರವಾಗಿ ಅವರು ಜನಸಂಖ್ಯೆ ಅನುಗುಣವಾಗಿ ಸ್ಕೀಮ್ ಫಿಕ್ಸ್ ಆಗಿರ್ತದೆ, ಮತ್ತೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅಂತ ಕಾಣಂದ್ರೆ ಈಗ ರಸ್ತೆಗಳು ಅಷ್ಟೇ, ಮೇನ್ ರಸ್ತೆ. ಸೊ ಅದಕ್ಕೆ ನಾವು ಗುಂಡಿ ಮುಚ್ಚಿ ಕೆಲಸ ಡಿಸೆಂಬರ್ 30 ಹೆಚ್ಚು ಕಮ್ಮಿ ಮುಗಿಸ್ತು ಅಂತ ಹೇಳಿದ್ದೀವಿ. ಡಿಸ್ಟ್ರಿಕ್ಟ್ ರೋಡು, ಸ್ಟೇಟ್ ಹೈವೇ 99% ಮುಚ್ಚಿದೆ, ಎಲ್ಲ ಒಂದು ಸ್ವಲ್ಪ ಹೋದ್ರು ಬಿಟ್ಟು ಈಗ ಹೊಸ ರಸ್ತೆ ಮಾಡ್ತೇವೆ. ಈಗ ಮೊನ್ನೆ ಬಾಚಿ ಬೆಳಗಾವಿ ರಸ್ತೆ ಕಟ್ಟಿದ್ರು, ಅದ್ರ ಬಗ್ಗೆ 3-4 ಸಾರಿ ಸ್ಟ್ರೈಕು ಕೂಡ ಮಾಡಿದ್ರು. ನಾವು ಮೇಡಮ್ ಅವ್ರು ಹೋಗಿ ಪೂಜೆ ಮಾಡಿದ್ವಿ. ಈಗ ಬೆಳಗಾವಿ ಏರ್ಪೋರ್ಟ್ಗೆ ಅರ್ಧ ರಸ್ತೆ ವೈಡ್ನಿಂಗ್ ಆಗಿದೆ, ಅರ್ಧ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಅಪ್ ಟು ಏರ್ಪೋರ್ಟ್ ಡಬಲ್ ರೋಡ್ ಆಗಬೇಕು. ಬಾಕ್ಸೈಟ್ ರೋಡು ಟೋಟಲ್ ಈ ಕಡೆ ನ್ಯಾಷನಲ್ ಹೈವೇಯಿಂದ ಆ ಕಡೆ ಬಾಚಿ ರೋಡ್ಗೆ ಅದು ರೀಕಾರ್ಪೆಟಿಂಗ್ ಮಾಡ್ತಾಯಿದ್ದೀವಿ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರಸ್ತೆ ಮಾಡ್ತಾಯಿದ್ದೀವಿ. ಆಮೇಲೆ ಈ ಕನಕಪುರಿ ಕಡೆ ರಸ್ತೆ ವೈಟಿಂಗ್ ಮಾಡ್ತಾಯಿದ್ದಾರೆ. ಸೊ ಆಯಾ ಕಾನ್ಸ್ ಮಂಡ್ಯ ಅವೈಲೇಬಲ್ ಆಗಿ ಮಾಡಿದ್ವಿ, ಸೌದತ್ತಿಯಲ್ಲಿ ಮಾಡಿದ್ವಿ. ಸೊ ಕಾಮಗಾರಿ ನಡೀತಾ ಇದೆ, ಅದಕ್ಕೂ ಸಮಯ ಬೇಕಾಗ್ತದೆ. ಈಗಾಗಲೇ ಕೆಲವು ಮಾಡಿದ್ವಿ, ಕೆಲವು ಮಾಡ್ತಾಯಿದ್ವಿ. ಸೊ ಇದು ನಮ್ಮ ಇಲಾಖೆಗೆ ಬೇರೆ ಬೇರೆ ಇಲಾಖೆ ಅವರವರು ಕೆಲಸ ಮಾಡ್ತಿದ್ದಾರೆ. ಓವರ್ ಬ್ರಿಡ್ಜು ಮಂತ್ರಿಗಳು ಕೊಡ್ತಂತ ನಿಮ್ಮ ಮುಂದೆ ಪ್ರಾಮಿಸ್ ಮಾಡಿದರು. ಅದಕ್ಕೆ ನಮ್ಮ ಸ್ಥಳೀಯ ನಾಯಕರ ವಿರೋಧದಿಂದ ಅದು ನಿಂತಿದೆ. ಸಪೋಸ್ ಅವ್ರು ಕೊಡದೆ ಹೋದ್ರೆ ನಮ್ಮ ಸ್ಟೇಟ್ ಫಂಡ್ನಿಂದ ನಾವು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ. ಸಪೋಸ್ ಅವ್ರು ಕೊಡದೆ ಹೋದರೆ ಸೊ ಅದಕ್ಕೆ ನಾವು ವೇಟ್ ಮಾಡೋದಿಲ್ಲ, 3 ಹಂತಲ್ಲಿ ಮಾಡಬೇಕಂತ ಪ್ಲ್ಯಾನ್ ಇದೆ. 300 crore ಅದು ಟೋಟಲ್ ಲೆಂತ್ ಪ್ಲ್ಯಾನು. ಪ್ರತಿ ವರ್ಷ 100 ಕೋಟಿ. ಈ ಬರೋ ಬಜೆಟ್ನಲ್ಲಿ 100, ಪ್ರತಿ ಬಜೆಟ್ನಲ್ಲಿ 3 ವರ್ಷದಲ್ಲಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಬಹುಶಃ ಎಲ್ಲ ಪ್ರಬಲ ನಾಯಕರು ಹೋಗಿ ಅದು ಕೊಡಬೇಡ ಅಂತ ಹೇಳಿದ್ದಾರೆ. ಹಿಂಗಾಗಿ BJP ಅವರು ಹೇಳಿದ್ದಾರೆ. ಹಿಂಗಾಗಿ ಅದು ಕೊಡದೆ ಹೋದ್ರೆ ನಮ್ಮ ಸ್ಟೇಟ್ ಫಂಡಲ್ಲೇ ಮಾಡ್ತೀವಿ. ಅವರೇ ಮಾಡಿದ್ರು. ಈಗ ನಮ್ಮ ರಿಕ್ವೆಸ್ಟ್ ಸುಮಾರು ಸಾರಿ ರಿಕ್ವೆಸ್ಟ್ ಮಾಡಿದ್ವಿ, ಅದು ಕೂಡ ಅವ್ರ ಸಮಸ್ಯೆ ತಂಗೆ ಕಾಣ್ತಿದೆ. ನಮ್ಮ ಭೇಟಿ ಆದರೆ ನಿಮ್ಮ ಮುಂದೆ ಹೇಳಿದಾರಲ್ಲ, ನಮ್ಮ ಭೇಟಿಯಾಗ ಪ್ರಶ್ನೆ ಇಲ್ಲ. ಇಲ್ಲಿ ಗ್ರೌಂಡಲ್ಲೇ ಇದೆ, ಗ್ರೌಂಡ್ ಇಲ್ಲ ಹೇಳಿದ್ದಾರೆ. ನಾವು ಕೂಡ ಅವ್ರಿಗೆ ಜಾಸ್ತಿ ಒತ್ತಡ ಹಾಕ್ಲಿಕ್ಕೆ ಹೋಗಲ್ಲ, ಅವ್ರ ಪಾರ್ಟಿ ಅವ್ರ ವಿಷಯ. ಅದು ಮಾಡಿದವ್ರು ನಾವು ಸ್ವಂತ ನಮ್ಮ ಸ್ಟೇಟ್ ಫಂಡ್ನಲ್ಲಿ ಮಾಡ್ತೀವಿ. ಈಗ ಅದಕ್ಕಿಂತ ಹೆಚ್ಚು ಬರ್ತದಲ್ಲ, ಇದು ನಮಗೆ ಬರ್ತದೆ. ನಮ್ಮ ಅದಕ್ಕಿಂತ ಜಾಸ್ತಿ ಬರ್ತೈತೆ. ಅದು 50-50 ಆದರೆ ಇದು 100 ಸರ್. ಈಗ ಬೆಳಗಾವಿ DC ಕಚೇರಿ ದುಡ್ಡು ರಿಸರ್ವ್ ಇಟ್ಟಿದ್ದೀವಿ. ಆದರೆ ಇನ್ನು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಬೇಕು. ಅದನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ 2 ಮೇಜರ್ ಬೆಳಗಾವಿಗೆ ಬರಬೇಕಾದ ಯೋಜನೆ.
ಘೋಷಣೆ ಆಗುತ್ತೆ ಸರ್ ಬೆಳಗಾವಿಗೆ. ವಿಶೇಷ ಏನು ಕೊಡ್ತಾನೆ ಇರ್ತಿಲ್ಲ, ಕೇಳೋದಕ್ಕೆ ಕೊಡ್ತಾನೆ ಇರ್ತೀವಿ. ವಿಶೇಷ ಏನು ಈಗ ಹೌದು ಸರ್, ಈ ಹಿಂದೆ ಸಿದ್ದರಾಮಯ್ಯ ಈಗ 10 ಕೋಟಿ ರೂಪಾಯಿ ಲಾಸ್ಟು ಸ್ಟೇಡಿಯಂ ಕೊಟ್ಟಿವಿ, ಇದು ಲೆವೆಲಿಂಗು ಕಂಪೌಂಡ್ ಅಂತ ಕೊಟ್ಟಿವಿ. ಈ ಸಾರಿ 10 ಕೋಟಿ ಕೊಡ್ತಾ ಇದ್ದೀವಿ. ಇದು ಯಾವ ಬಜೆಟ್ನಲ್ಲಿಲ್ಲ, ಘೋಷಣೆ ಇಲ್ಲ, ಇದಾಗೆ ಬಂದಂಗೆ ಕೊಡ್ತಾನೆ ಇರ್ತೀವಿ. ಗೋಕಾಕದಲ್ಲಿ ರೆಡ್ ಲೈಟ್ ನೈಟ್ ಕ್ರಿಕೆಟ್ ಆಡಲಿಕ್ಕೆ ಬಹುಶಃ ನಮ್ಮ ರಾಜ್ಯದಲ್ಲೇ ತಾಲೂಕು ಲೆವೆಲ್ದಲ್ಲಿ ಬಹುಶಃ ಆ ರೀತಿ ಸರ್ಕಾರಿ ಕ್ರೀಡಾಂಗಣ ಫಸ್ಟ್ ಆಗೋದು. ಇಲ್ಲಿ ನಮ್ಗೆ ಅವಕಾಶ ಇದೆ. ಹೊಸೂರು ಬ್ರಿಡ್ಜ್ ಬಾಳಸಿಂದ 40 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ, 40 crores. ಸೊ ಧಾರವಾಡದಿಂದ ಸವದತ್ತಿವರೆಗೆ ಸುಮಾರು ಟೋಟಲ್ ಲೆಂತ್, ಧಾರವಾಡದಿಂದ ಸವದತ್ತಿಗೆ ಬರಲಿಕ್ಕೆ CRFನಲ್ಲಿ ಟೋಟಲ್ ಲೆಂತ್ ಹೋಗಿ ಆ ಕಡೆ ಕುಲಕರ್ಣಿ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಈ ಕಡೆ ಹೋಗಿದ್ದವರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.